ವಾಟ್ ಜರ್ನಿ. ತುಂಬ ಕಷ್ಟ ಆಗ್ತಿದ್ದಿದ್ದು ಉತ್ತರಾಖಂಡು, ಯಾಕೆಂದರೆ ಅದು ತುಂಬ ಕ್ಲೋಸ್ಡ್ ವ್ಯಾಲಿ ಆಗಿರೋದ್ರಿಂದ ನನಗೆ ತುಂಬ ಐ ಸ್ಟ್ರೈನ್ ಆಗ್ತಾಯಿದ್ದು. ಮತ್ತೆ ಎಲ್ಲ ಕಡೆನೂ ಈ ಗಾಡಿ ಪಾರ್ಟ್ ಸಿಗಲ್ಲ, ಕೆಲವೊಂದೆಲ್ಲ ಬೇರೆ ಬೇರೆ ಊರುಗಳು ಬೇರೆ ಬೇರೆ ಸಿಟಿಗಳು ನೀವು ಹೋಗ್ಬೇಕಾಗತ್ತೆ. ಅದನ್ನ ನೀವು ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ರಿ ಸರ್ವಿಸು ಪ್ರತಿಯೊಂದು? ನಾನು ಇಟ್ ಈಸ್ ಅ ಸ್ಟಾಕ್ ಮೇಂಟೈನ್ ಬೈಕ್, ಇದುವರೆಗೂ ಏನೋ ಚೇಂಜ್ ಏನೋ ಆಲ್ಟ್ರ್ ಮಾಡಿಲ್ಲ. ಲೇ ಲಡಕ್ಕಲ್ಲೆಲ್ಲ ವಾಟರ್ ಕ್ರಾಸಿಂಗ್ ಎಲ್ಲ ಮಾಡೋಕ್ಕಾಗದೆ ಹಿಂದೆಯಿಂದ ಒಬ್ರು ತಳ್ತಾ ಇರ್ತಾರೆ, ಆ ರೀತಿ ಎಲ್ಲ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಬಟ್ ನೀವು ರೈಡ್ ಹೋದಾಗ ತುಂಬ ಕಡಿಮೆ ಜನ ಇದ್ರು ನಾನು ವಿಡಿಯೋಸಲ್ಲಿ ನೋಡ್ದಂಗೆ. ಅಲ್ಲೆಲ್ಲ ನೀವು ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ತೀರಾ ಡಿಸಾಸ್ಟರ್ ಆಗಿತ್ತು, ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ರು. ನಾನು ಎಲ್ಲೆಲ್ಲಿ ಹೋಗೋಕ್ಕೂ ಮುಂಚೆ ತುಂಬ ಲೋಕಲರ್ನ ಎಂಕ್ವೈರಿ ಮಾಡಿಬಿಟ್ಟೆ ಹೋಗ್ತಾ ಇದ್ದಿತ್ತು. ಅಯ್ಯೋ ಒಂದು ನಮಸ್ಕಾರ ಗುರು. ಹಾಯ್ ಸ್ಕ್ವಾಡ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಕೆ. ಪ್ರತಿಯೊಂದು ಬೈಕರ್ಗೂ ಡ್ರೀಮ್ ರೈಡ್ ಅಂದ್ರೆ ಅದು ಲೇ ಲಡಕ್ಕೆ ಒಂದ್ಸಲ ಆದ್ರೂ ಹೋಗಿ ಬರ್ಬೇಕು ಅಂತ. ತುಂಬಾ ಬೈಕರ್ಸ್ ಬಂದು ಇಲ್ಲಿಂದ ಡೆಲ್ಲಿಗೆ ಮತ್ತೆ ಚಂಡೀಗಢ್ಗೆ ಅವ್ರ ಗಾಡಿನ ಪಾರ್ಸಲ್ ಮಾಡಿ ಅಲ್ಲಿಂದ ಅವರ ರೈಡ್ ನ ಶುರು ಮಾಡ್ತಾರೆ. ಬಟ್ ಇವತ್ತು ನಮ್ ಜೊತೆ ಇರೋಂತ ವ್ಯಕ್ತಿ ಬೆಂಗಳೂರಿಂದ 2 ಬಾರಿ ಲೇ ಲದಾಖ್, ಬರೀ ಲೇ ಲದಾಖ್ ಮಾತ್ರ ಅಲ್ಲ, ಹಿಮಾಲಯದ 19 ರೋಡ್ ಪಾಸಸ್ ಮತ್ತೆ ಉತ್ತರಾಖಂಡ್ ಅಲ್ಲಿ 120 ಕಿಲೋಮೀಟರ್ ಟ್ರೆಕ್ಕಿಂಗ್ ಮುಗಿಸಿದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ನ ನಮ್ ಜೊತೆ ಹಂಚ್ಕೊಂತಾರೆ. ಅದು ಯಾವ ಗಾಡಿಲಿ ಮಾಡಿದ್ದಾರೆ ಅಂದ್ರೆ 200 ಅಪಾಚಿಲಿ 12,500 ಕಿಲೋಮೀಟರ್ ನ ಕವರ್ ಮಾಡಿದ್ದಾರೆ. ಅದು 115 ದಿನ ಸೋಲೋ ರೈಡ್ ರೀ. ನಮ್ಮ ಚಾನಲ್ಗೆ ಪ್ರಸಾದ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳೋಣ. ವೆಲ್ಕಮ್ ಪ್ರಸಾದ್ ಅವರೇ. ನಮಸ್ಕಾರ ಅರುಣ್ ಅವರೇ. ನಮಸ್ಕಾರ. ಹಾಯ್ ವಿವರ್ಸ್, ನಮಸ್ಕಾರ ಎಲ್ಲರಿಗೂ. ಹಾಯ್ ಪ್ರಸಾದ್ ಅವರೇ, ಈ ರೀತಿಯ ಒಂದು ಅಡ್ವೆಂಚರ್ ರೈಡ್ ನೀವು ಮಾಡಬೇಕು ಅಂದ್ರೆ ನಿಮಗೆ ಯಾವ ಒಂದು ವಿಷಯ ಇನ್ಸ್ಪಿರೇಷನ್ ಮಾಡ್ತೀವಿ? ಯಾಕಂದ್ರೆ ನೀವು ಸೋಲೋ ಆಗಿ ಟ್ರಾವೆಲ್ ಮಾಡ್ತಾ ಇದ್ರಿ ಎಲ್ಲ, ನಾನು ನೋಡಿದಾಗ ತುಂಬಾ ವಿಡಿಯೋಸ್ ನೋಡಿದ್ದೀನಿ ನಿಮ್ದು. ಅರುಣ್ ಅವರೇ, ಆ್ಯಕ್ಚುಲಿ ನಮ್ಮ ಸ್ಕೂಲ್ ಕಾಲೇಜ್ ಡೇಸಿಂದನೂ ಬೈಕ್ ಪ್ಯಾಷನ್ ನಾವು. ಓಕೆ. ಸೊ ನಾನು ಆ್ಯಕ್ಚುಲಿ ಫಸ್ಟ್ ಸೋಲೋ ಟ್ರಾವೆಲ್ ಮಾಡಿದ್ದು 2016 ಅನ್ಸುತ್ತೆ, ಬ್ಯಾಂಗ್ಳೂರ್ ಟು ಕನ್ಯಾಕುಮಾರಿ 390 ಡ್ಯೂಕಲ್ಲಿ. ಓಕೆ. ಫಸ್ಟ್ ಸೋಲೋ ಟ್ರಾವೆಲ್. ಆ್ಯಸ್ ಅ ನಾವು ಆ್ಯಕ್ಚುಲಿ ಅದಕ್ಕೂ ಮುಂಚೆ ಎಲ್ಲ ನಾವು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾಯಿದ್ವು, ಟ್ರಾವೆಲ್ ಫೋಟೋಗ್ರಫಿ. ಸೊ ಇದೊಂದು ಈ ಫೋಟೋಗ್ರಫಿ ಫ್ಯಾಷನಿಂದ ಸ್ವಲ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೈಕಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೊಂದು ಅವಾಗಿಂದ ನನಗೆ ಪ್ಯಾಷನ್ನು. ಒಬ್ಬೊಬ್ಬರೇ ಸೋಲೋ ರೈಡ್ ಮಾಡೋದು, ಮತ್ತು ಒಂದೊಂದು ಜಾಗ ಒಂದೊಂದು ಥರ ಇರುತ್ತೆ, ಅದನ್ನ ಎಕ್ಸ್ಪ್ಲೋರ್ ಮಾಡೋದು ಬೈಕಲ್ಲಿ ಅದೊಂದು ಪ್ಯಾಷನ್ ಆಯಿತು. ಇಂಟ್ರೆಸ್ಟ್, ಪ್ಯಾಷನ್ನು, ಎಕ್ಸ್ಪ್ಲೋರ್ ಮಾಡೋದು. ಮತ್ತೆ ತುಂಬಾ ಜನದಿಂದ ಕಲ್ತಿದ್ದೀನಿ. ತುಂಬಾ ಜನ ಬೇರೆಯವರು ಹೋಗ್ತಾ ಇರ್ತಾರೆ, ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಾರೆ, ಆ ಜಾಗಗಳನ್ನ ನೋಡೋದು ಮತ್ತೆ ಅದನ್ನ ಹೋಗಿ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಅದನ್ನ ಈ ಸಲ ಏನಪ್ಪಾ ಅಂದ್ರೆ ನಾನು ತುಂಬಾ ಏನು ಬ್ಲಾಗಿಂಗ್ ಮಾಡ್ತಿರ್ಲಿಲ್ಲ, 115 ದಿನ ಆಗಿರೋದ್ರಿಂದ ಇದನ್ನ ಬ್ಲಾಗಿಂಗ್ ಮಾಡಿದ್ದು. ಯಾಕೆಂದ್ರೆ ತುಂಬಾ ಜನ ಹೋಗ್ತಾರೆ ಬೆಂಗಳೂರು ಟು ಲದಾಖ್ಗೆ, ತುಂಬಾ ಜನ ನೋಡಿದ್ದೀನಿ, ಕಡಿಮೆ ಸಿಸಿಲು ಹೋಗ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಇಷ್ಟ ಆಯ್ತು. ಪ್ರಸಾದ್ ಅವರೇ, ಈ ಒಂದು 115 ದಿನ ಪ್ರಿಪ್ರೇಷನ್ ಹೆಂಗ್ ಮಾಡ್ಕೊಂಡ್ರಿ? ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ನಾನು ಒಂದ್ 3 ದಿನ ಟ್ರಿಪ್ ಹೋಗ್ಬೇಕು ಇಲ್ಲ 1 ವಾರ ಟ್ರಿಪ್ ಹೋಗ್ಬೇಕು ಅಂದ್ರೆ ನನಗೆ ತಲೆ ಕೆಟ್ಟ ಹೋಗ್ಬಿಡುತ್ತೆ. ಏನ್ ತಗೊಂಡ್ ಹೋಗ್ಬೇಕು, ಏನ್ ಬೇಡ, ಇದು ಬೇಕಾ ಅದು ಬೇಡವಾ ಅಂತೆಲ್ಲ ಎಷ್ಟೋ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ನಿಮ್ಮ ಒಂದು ಪ್ರಿಪ್ರೇಷನ್ ಹೆಂಗಿತ್ತು? ಆಕ್ಚುಲಿ ರೂಟ್ ಮ್ಯಾಪ್ ಹೇಗೆ ಮಾಡಿದೆ ಅಂದ್ರೆ, ಪ್ರಿಪೇರ್ ಮಾಡಿದೆ ಅಂದ್ರೆ 5 ಸ್ಟೇಜಸ್ ಮಾಡ್ಕೊಂಡೆ ನಾನೇ, ಸ್ಟೆಪ್ ಬೈ ಸ್ಟೆಪ್. 4th ಸ್ಟೇಜ್ ಬಂದು ಉತ್ತರಾಖಂಡ್. ನಂಗೆ ತುಂಬ ನನ್ಗೆ ಅನಿಸಿರಲಿಲ್ಲ. ಆ್ಯಕ್ಚುಲಿ ಇಟ್ ಟುಕ್ 45 ಡೇಸ್ ಟು ಕವರ್. ಸೊ ಉತ್ತರಾಖಂಡ್ ಒಂದೇ ಆ್ಯಕ್ಚುಲಿ ಅದಲ್ಲಿ ನಾನು ಅನ್ಕೊಂಡಿರಲಿಲ್ಲ, ಆಲ್ಮೋಸ್ಟ್ 90 ಡೇಸ್ ಆಗಿಬಿಟ್ಟಿತ್ತು. ನಾನು ಜಮ್ಮು ಕಾಶ್ಮೀರು, ಜನ್ಸ್ಕಾರು, ಲದಾಖ್ ಮತ್ತು ಹಿಮಾಚಲು, ಸ್ಪಿಟಿ ವ್ಯಾಲಿ, ಪಾರ್ಟ್ ಆಫ್ ಉತ್ತರಾಖಂಡ್ ಬಂದಾಗ ಆಲ್ಮೋಸ್ಟ್ 85 ಡೇಸ್ ಆಗಿಬಿಟ್ಟಿತ್ತು ನಾನು. ಸೊ ಅಲ್ಲಿ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, 120 ಡೇಸ್ನ 120 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಮಾಡಿದ್ದೀನಿ ಈ ಜರ್ನಿಲೂ. ಸೊ ಅದು ತುಂಬ ಗ್ರೇಟ್ ಅನಿಸುತ್ತೆ ನನಗೆ, ನಿಮ್ಗೆ ಹೇಳ್ಕೋಬೇಕಾದ್ರೆ ಅದೊಂಥರ ಮೆಮೊರೇಬಲ್ಲು. ತುಂಬ ಜನ ಪರ್ಟಿಕ್ಯುಲರಾಗಿ 1 or 2 ಸ್ಟೇಜ್ಗೆ ಹೋಗ್ತಾರೆ. ನಾವು ಆ್ಯಕ್ಚುಲಿ ಎಲ್ಲಾನು ಸ್ಟೇಜಸ್ಸು ಮಾಡೋದು ಈ 200cc ನನಗೆ ಆ್ಯಕ್ಚುಲಿ ಒಂಥರ ಖುಷಿ ಆಗುತ್ತೆ. ಎಲ್ಲ ಕಡೆನೂ ತುಂಬಾ ಟೆರೇನ್ ಆದ್ರೂ ನಂಗೆ ಸಪೋರ್ಟಿವ್ ಕೊಟ್ಟಿದೆ ಈ 200cc ಆದ್ರೂ. ಸೊ ನಾನು ಯಾವತ್ತೂ ಅಷ್ಟು ಅನ್ಕೊಂಡಿರಲಿಲ್ಲ. ಮತ್ತೆ ತುಂಬಾ ಕಷ್ಟ ಆಗ್ತಿದ್ದಿದ್ದು ಉತ್ತರಾಖಂಡು, ಯಾಕೆಂದ್ರೆ ಅದು ತುಂಬಾ ಕ್ಲೋಸ್ಡ್ ವ್ಯಾಲಿ ಆಗಿರೋದ್ರಿಂದ ನನಗೆ ತುಂಬಾ ಐ ಸ್ಟ್ರೈನ್ ಆಗ್ತಾ ಇತ್ತು. ಈ ಲದಾಖ್ ಸ್ಪಿಟಿ ಎಲ್ಲ ನನಗೆ ಅಷ್ಟು ಸ್ಟ್ರೈನ್ ಆಗಿರಲಿಲ್ಲ, ಯಾಕೆಂದ್ರೆ ಲಾಸ್ಟ್ ಟೈಮ್ ಹೋಗಿದ್ದೆ. ಸೊ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ಲೇಸ್ಗೆಲ್ಲ ನೀವು ಹೋಗ್ಬೇಕಾದ್ರೆ ಏನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋದ್ರಿ? ಯಾಕಂದ್ರೆ ಈಗ ಹಿಮಾಲಯ ಹೋಗ್ಬೇಕಾದ್ರೆ ಆಕ್ಸಿಜನ್, ಲೋ ಆಕ್ಸಿಜನ್ ಇರುತ್ತೆ ಅಂತಾರೆ, ಕೆಲವೊಂದು ಆಕ್ಸಿಜನ್ ಸಿಲಿಂಡರ್ ಬೇಕು, ಅದೆಲ್ಲ ಕ್ಯಾರಿ ಮಾಡಬೇಕು ಅಂತಾರೆ. ಮತ್ತೆ ಕೆಲವೊಂದು ಬಟ್ಟೆಗಳಾಗಿರ್ಲಿ, ಜಾಕೆಟ್ಗಳಾಗಿರ್ಲಿ, ಮತ್ತೆ ನಿಮ್ಮ ಗಾಡಿನ ಯಾವ ರೀತಿ ನೀವು ರೆಡಿ ಮಾಡ್ಕೊಂಡಿದ್ರಿ ಮುಂಚೆ ಈ ಜರ್ನಿ ಶುರು
ಶುರು ಮಾಡೋಕ್ಕೂ ಮುಂಚೆ ಎಷ್ಟು ದಿನ ನೀವು ಟೈಮ್ ತೊಗೊಂಡ್ರಿ ಇದೆಲ್ಲ ಪ್ರಿಪೇರ್ ಮಾಡ್ಕೊಳೋದಕ್ಕೆ? ಈಗ ಹೇಳ್ಬೇಕಂದ್ರೆ 19ಅಲ್ಲೂ ಈ ಥರ ಫುಲ್ ಆಕ್ಸೆಸರೀಸ್ ಏನು ಇರ್ತಿರ್ಲಿಲ್ಲ. ಓಕೆ. ಈಗ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದಾರೆ, ತುಂಬ ವೆಬ್ಸೈಟ್ಸ್ ಇದೆ. ಸೊ ನೀವು ಅದನ್ನು ಗೋ ಥ್ರೂ ಮಾಡ್ಬೋದು. ಇಲ್ಲ ನಾನು ನೆಕ್ಸ್ಟ್ ನನ್ನ ಜರ್ನಿಲಿ ನಿಮಗೆ ಯೂಟ್ಯೂಬಲ್ಲಿ ನನ್ನ ಜರ್ನಿನ ಹಾಕುವಾಗ ನಿಮಗೆ ಯಾವ ಜಾಗಕ್ಕೆ ಹೋಗಿದ್ದೋ ಅದ್ರದ್ದು ಡಿಸ್ಕ್ರಿಪ್ಷನ್ನ ಹಾಕ್ತಾ ಹೋಗ್ತೀನಿ. ನಾನು ಏನು ಯೂಸ್ ಮಾಡಿದೆ, ಏನು ಯೂಸ್ ಮಾಡಿಲ್ಲ. ಸೊ ಎಲ್ಲನೂ ಕ್ಯಾರಿ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಮೋಟರ್ ಸೈಕಲಲ್ಲಿ ಹೋಗೋರಿಗೆ ತುಂಬ ಡಿಫಿಕಲ್ಟು. ಮತ್ತು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಜಾಸ್ತಿನೂ ಲೋಡ್ ಮಾಡಿರಲಿಲ್ಲ, ಸಫಿಷಿಯೆಂಟಾಗಿ ಬ್ಯಾಲೆನ್ಸ್ ಆಗಿ ತೊಗೊಂಡಿದ್ದೆ ನಾನು ಬೈಕಲ್ಲಿ. ಯಾಕೆ ಅಂದರೆ ಓಡಿಸುವಾಗ ನಿಮಗೆ ಬಾಡಿ ಸ್ಟ್ರೈನ್ ಆಗಬಾರ್ದು ಅಂತ ಅದೊಂದು ಹೇಳಕ್ಕೆ ಇಷ್ಟ. ಅಂದರೆ 115 ದಿನ ಅಂದರೆ ಎಲ್ಲ ಕಡೆನೂ ನಮಗೆ ಸರ್ವಿಸ್ ಸಿಗಲ್ಲ, ಮತ್ತೆ ಎಲ್ಲ ಕಡೆನೂ ಈ ಗಾಡಿ ಪಾರ್ಟ್ಸ್ ಸಿಗಲ್ಲ. ಅದನ್ನ ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಸರ್ವಿಸು ಪ್ರತಿಯೊಂದು? ನಾನು ಓಕೆ, ಆ್ಯಕ್ಚುಲಿ ನಮ್ಮದು ಇದು ಬೈಕ್ ಬಂದು ನಾನು ಏನು ಮಾಡ್ತೀನಿ ಅಂದರೆ ನಮ್ಮದೇ ಒಂದು ಸ್ಟೈಲ್ ಇದೆ. ಇದು ನಾ ಸರ್ವಿಸ್ ಮಾಡಿಸೋ ಸ್ಟೈಲ್ ಏನಪ್ಪ ಅಂದರೆ ನಾನು ಯಾವುದೂ ಔಟ್ಸೈಡ್ ಅಂದರೆ ಈಗ ಕಂಪ್ನಿಲಿ ಏನು ಸಿಗುತ್ತೆ ಅದನ್ನೇ ನಾನು ಹಾಕೋದು ಈ ಗಾಡಿಗೆ. ಇಟ್ ಈಸ್ ಅ ಸ್ಟಾಕ್ ಮೇಂಟೈನ್ ಬೈಕ್. ಇದುವರೆಗೂ ಏನೋ ಚೇಂಜ್ ಏನೋ ಆಲ್ಟ್ರ್ ಮಾಡಿಲ್ಲ. ಶೋರೂಮಲ್ಲಿ ಏನು ಸಿಗುತ್ತೆ ಅದನ್ನೇ ಪ್ರಿಫರ್ ಮಾಡ್ತೀನಿ ಇದನ್ನು. ಮತ್ತು ಆ್ಯಕ್ಚುಲಿ ಎಲ್ಲ ಸರ್ವಿಸ್ದು ಒಂದು 2 ಕಿಟ್ಟು ಅನಿಸುತ್ತೆ. ಸರ್ವಿಸ್ ಕಿಟ್ ಏನಿದೆ ಎಲ್ಲನೂ ಒಂದು ಕ್ಯಾರಿ ಮಾಡಿದ್ದೆ ನಾನು ಟ್ರಾವೆಲ್ ಆಯಿಲ್ ಎಲ್ಲಾನು ಎಲ್ಲ ಟ್ರಾವೆಲ್ ಎಲ್ಲ ಇಟ್ಕೊಂಡಿದ್ದೆ. ಎಲ್ಲಾನು 2 ಸೆಟ್ಸ್ ನಾನು ಇಟ್ಕೊಂಡಿದ್ದೆ. ಸೊ ಲದಾಖಲ್ಲಿ ಆಕ್ಚುಲಿ ಸಿಗಲ್ಲ ನಿಮ್ಗೇನು, ಈ ಗಾಡಿದೇನು ಸಿಗಲ್ಲ. ಸೊ ನಾನು ಏನೇನು ತೊಗೊಂಡೋಗಿದ್ನೋ ಅದನ್ನ ಕೊಟ್ಬಿಟ್ಟು ಅಲ್ಲೇ ಸರ್ವಿಸ್ ಮಾಡಿಸಿ, ಇನ್ನು ಹಿಮಾಚಲ್ಲು ನೆಕ್ಸ್ಟ್ ನನ್ನ ಡೆಸ್ಟಿನೇಷನ್ ಎಲ್ಲೆಲ್ಲಿದೆಯೋ ಅಲ್ಲಿ ನಾನು ನೀಟಾಗಿ ನೋಡ್ಕೋತಾ ಇದ್ದೆ. ಈ TVS ಸರ್ವಿಸ್ ಸೆಂಟರ್ ಎಲ್ಲೆಲ್ಲಿದೆ ಪಾಯಿಂಟ್ ಔಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಅದನ್ನ ಗಾಡಿನ ಸರ್ವಿಸ್ ಮಾಡ್ತಾ ಇದ್ದೆ. ಸೇಮ್ ಈ ಗಾಡಿದು ಶೋರೂಮ್ದು ಏನಿದೋ ಇಂಜಿನ್ ಆಯಿಲು ಅದನ್ನೇ ನಾನು ಪ್ರಿಫರ್ ಮಾಡ್ತಿದ್ದಿದ್ದು. ನಾನು ಯಾವುದೋ ಔಟ್ಸೈಡ್ ಆಯಿಲ್ ಪ್ರಿಫರ್ ಮಾಡಿಲ್ಲ. ಈಗ ಒಂದು 12,500 ಆಲ್ಮೋಸ್ಟ್ ಒಂದು 13,000 ಕಿಲೋಮೀಟರ್ ಅಂದರೆ ಎಷ್ಟು ಸಲ ಸರ್ವಿಸ್ ಮಾಡ್ತಿದ್ರಿ ಗಾಡಿನ ನೀವು ಈ ಒಂದು ಜರ್ನಿಲಿ? ಆ್ಯಕ್ಚುಲಿ ನಾನು 2000 ಲಾಸ್ಟು ಯಾವುದೇ ಗಾಡಿ ತೊಗೊಂಡ್ರು 2000 ಕಿಲೋಮೀಟರ್ ಲಾಸ್ಟ್. ನಾನು ಮೋರ್ ದೆನ್ ಅದು ಹೈವೇ ಇರೋದ್ರಿಂದ ಒಂದು ವೇರಿಯೇಷನ್ ಬರುತ್ತೆ, 300 ಕಿಲೋಮೀಟರ್ಸ್ 500 ಕಿಲೋಮೀಟರ್ಸ್ ನಾನು ಕೊಡ್ತಾ ಲೈಕ್ ಹೈವೇಲಿ ಮಾಡ್ತಾ ಇದ್ದೆ. ಲೈಕ್ ಪ್ರೊಸೀಡ್ ಮಾಡಿಬಿಟ್ಟು ಆಮೇಲೆ ಚೇಂಜ್ ಮಾಡ್ತಾ ಇದ್ದೆ. ಹಾರ್ಡ್ಲಿ ಒಂದು 4 ಟೈಮ್ಸ್ ಏನೋ 4 to 5 ಟೈಮ್ಸ್ ಚೇಂಜ್ ಮಾಡಿಸಿದ್ದೀನಿ ಅನ್ಸುತ್ತೆ. ಓಕೆ, 4 to 5 ಸರ್ವಿಸ್ ಮಾಡಿಸಿದ್ದೀನಿ. ಸೊ 2000 2500 ಸೊ ಆ ಥರ ವೇರಿಯೇಷನಲ್ಲಿ ಇದ್ರು. ಸೊ ಬ್ಯಾಂಗ್ಳೂರ್ ಟು ಫಸ್ಟ್ ನಾನು ಮಾಡಿಸಿದ್ದು ಬ್ಯಾಂಗ್ಳೂರ್ ಟು ಆಗ್ರಾದಲ್ಲಿ ಚೇಂಜ್ ಮಾಡಿಸಿದೆ, ಲದಾಖಲ್ಲಿ ಮಾಡಿಸಿದೆ, ಆಮೇಲೆ ಕುಲ್ಲೂಲ್ ಮಾಡಿಸಿದೆ, ಆಮೇಲೆ ರಿಷಿಕೇಶ್, ಆಮೇಲೆ ನೆಕ್ಸ್ಟ್ ಬಂದು ಪುರಿ ಜಗನ್ನಾಥ್ ಏನೋ ಅಲ್ಲಿ ನಿಯರ್ ಬೈ ಮಾಡಿಸ್ಕೊಂಡೆ. ಈ ಒಂದು ಜರ್ನಿಲಿ ಡೈಲಿ ನೀವು ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತಾ ಇದ್ರಿ, ಮತ್ತೆ ಇಲ್ಲಿಂದ ಲಡಕ್ ಹೋಗೋಕ್ಕೆ ನಿಮಗೆ ಎಷ್ಟು ದಿನ ಟೈಮ್ ತಗೊಂತು? ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದೆ ಅನ್ಸುತ್ತೆ, 12th. ಓಕೆ. ಏನಪ್ಪ ಅಂದರೆ ತುಂಬ ಮಳೆ ಇತ್ತು ಅನ್ಸುತ್ತೆ. ನಾನು ಸ್ವಲ್ಪ ಮತ್ತೆ ನಂದು ಗಾಡಿ ರೆಡಿ ಆಗಿರಲಿಲ್ಲ. ಓಕೆ. ಅದನ್ನೆಲ್ಲ ರೆಡಿ ಮಾಡಿ ಒಂದು 10-15 ಡೇಸ್ ಸ್ವಲ್ಪ ಫರ್ದರ್ ಹಾಕ್ಕೊಂಡು 10th or 12th ಸ್ಟಾರ್ಟ್ ಮಾಡಿದೆ ಆಗಸ್ಟಲ್ಲಿ. ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್, ನಾಗ್ಪುರ್. 4 ಲೈನಲ್ಲಿ ಆದರೆ ನಾನು ಪರ್ ಡೇ 600-500 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೆ. 10 o'clock ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ರೈಡಿಂಗು. ಸೊ ನಾನು ಒಬ್ಬನೇ ಇರೋದ್ರಿಂದ ಏನಪ್ಪ ಅಂದರೆ ಲಗೇಜ್ ತುಂಬ ಜಾಸ್ತಿ ಇರೋದ್ರಿಂದ ಸೊ ಅದನ್ನು ಫಿಟ್ ಮಾಡೋಕ್ಕೆ ಆಲ್ಮೋಸ್ಟ್ 1.5 hour ಆಗೋದು. ಎದ್ದು ರೆಡಿಯಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ತುಂಬ ಟಯರ್ಡ್ ಆಗಿರ್ತೀವಲ್ಲ, ಸೊ ಸ್ವಲ್ಪ ರೆಸ್ಟ್ ತೊಗೊಂಡು 4 ಲೈನಲ್ಲಿ ಆದರೆ ಡೆಲ್ಲಿ, ಆಗ್ರಾ ಎಲ್ಲಾನು ಆಲ್ಮೋಸ್ಟ್ ನಿಯರ್ ಬೈ 500-600 ಅನ್ಕೋತೀನಿ, ಜಮ್ಮು ಕಾಶ್ಮೀರ್ವರೆಗೂ. ಆಮೇಲೆ ಸಿಂಗಲ್ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಆ್ಯಕ್ಚುಲಿ ಟೆರೈನ್ ಬಂದು ಲದಾಖಲ್ಲಿ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಪಾಸಸ್ಸೂ ರೋಡ್ ಮಾಡಿಬಿಟ್ಟಿದ್ದಾರೆ. ರೋಡ್ ಅಂದರೆ ಇನ್ ಕೇಸ್ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ನಿಮಗೆ ಅಷ್ಟೇನು ಎಫೆಕ್ಟ್ ಆಗಲ್ಲ. ಸೊ ಇನ್ನು ಒಂದು 2-3 ವರ್ಷ ಎಲ್ಲ ಲದಾಖ್ ಏನಿದೆಯೋ ಎಲ್ಲ ಸ್ವಲ್ಪ 80-90% ರೋಡ್ ಆಗಿಬಿಡುತ್ತೆ. ಅಲ್ಲಿ ಆಲ್ಮೋಸ್ಟ್ ಲದಾಖಲ್ಲೆಲ್ಲ 150-200 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೆ. ಹಿಮಾಚಲ್ಲೂ ಅಷ್ಟೇ. ಉತ್ತರಾಖಂಡ್ ಮಾತ್ರ ತುಂಬ ಲೇಟ್ ಆಗ್ತಾಯಿತ್ತು ನನಗೆ.
ಅಂದ್ರೆ ಎಷ್ಟು ತುಂಬಾ ಹೌದೌದು, ತುಂಬಾ ವೈಂಡಿಂಗ್ಸ್ ಅಂದ್ರೆ ತುಂಬಾ ಚಿಕ್ಕ ರೋಡ್, ವೈಂಡಿಂಗ್ಸ್ Okay. ಜಾಮ್ ಆಗ್ಬಿಡೋದು. ಪರ್ ಡೇ ಅದನ್ನು ಅಷ್ಟೇ 130ನೇ ಓಡ್ಸೋಕ್ಕಾಗೋದು ನಿಮಗೆ. ಸೊ ನೀವು ಕೋ ಪ್ಯಾಸೆಂಜರ್, ನಿಮ್ಮ ಕೋ ಫ್ರೆಂಡ್ ಅಂದರೆ ಕೋ ಬೈಕರ್ ಇದ್ರೆ ಅವಾಗ ನೀವು ಲೇಟ್ ನೈಟ್ಸ್ ಮಾಡ್ಬೋದು. ಬಟ್ ಅಂದ್ರೆ ಹುಷಾರಾಗಿರ್ಬೋದು, ಲ್ಯಾಂಡ್ ಸ್ಲೈಡರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅದನ್ನು 6 o'clock ಕ್ಲೋಸ್ ಮಾಡಿಬಿಡ್ತಾ ಇದೆ, ಮ್ಯಾಕ್ಸಿಮಮ್ 5 o'clock ಉತ್ತರಾಖಂಡ್ ಎಲ್ಲ. ಲದಾಖ್ ಮಾತ್ರ ಸಮ್ಮರ್ ಆಗಿರೋದ್ರಿಂದ 7 ಗಂಟೆವರೆಗೂ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದು ಜಾಗ ನನ್ಗೆ ಗೊತ್ತಿತ್ತು ಎಲ್ಲೆಲ್ಲಿ ಟ್ರಾವೆಲ್ ಮಾಡಬೇಕು ಅಂತ. ಅಂದ್ರೆ ಸಿಟಿ ರೈಡ್ ಅಲ್ಲಿ ಬಂದು ಆಲ್ಮೋಸ್ಟ್ ಸಿಟಿಗಳ ಅಂದ್ರೆ ಇಲ್ಲಿಂದ ಲೇ ಲಡಾಖ್ ಬಂದು ಎಷ್ಟು ದಿನ ಟೈಮ್ ತಗೊಂಡ್ರಿ ರೀಚ್ ಆಗೋದಕ್ಕೆ? ಮೋರ್ ದಿ 24 days 24 days ಆಯ್ತು. Okay. ಇಲ್ಲ, ನಾನು ಆಕ್ಚುಲಿ ಇಲ್ಲಿ ಸ್ವಲ್ಪ ಟಿಲ್ಟ್ ಮಾಡ್ಕೊಂಡೆ, ನಾನು ಸ್ಟ್ರೈಟ್ ಹೋಗಿಲ್ಲ. ಉಜ್ಜೈನ್ಗೆ ಹೋದೆ, ಉಜ್ಜೈನಿಂದ ಮತ್ತೆ ಜಹಾಜ್ ತುಂಬಾ ಪ್ಲೇಸ್ ಸ್ವಲ್ಪ ಕವರ್ ಮಾಡ್ಕೊಂಡು ಹೋದೆ. ಜಮ್ಮು ಕಾಶ್ಮೀರ ಆ ಕಡೆ, ಅಲ್ಲಿ ಇಲ್ಲಿ ಉಜ್ಜೈನ್ ಹೋಗಿ ಅಲ್ಲಿ ಪಾರ್ಟ್ ಆಫ್ ಹಿಮಾಚಲ್ಗೂ ಹೋದೆ. ನನ್ನ ಜರ್ನಿ ಸ್ಟ್ರೈಟ್ ಹೋಗ್ಲಿಲ್ಲ, ಬ್ಯಾಂಗ್ಳೂರ್ ಟು ಜಮ್ಮು ಹೋಗ್ಲಿಲ್ಲ. ಇಲ್ಲಿ ಸ್ವಲ್ಪ ಲೆಫ್ಟ್ ಸೈಡ್ ಬಂದು ಉಜ್ಜೈನ್, ಆಮೇಲೆ ರೈಟ್ ಸೈಡ್ ಪಾರ್ಟ್ ಆಫ್ ಹಿಮಾಚಲ್, ಧರ್ಮಶಾಲಾ, ಡಾಲೌಸಿ. ಸೊ ಅದನ್ನು ಕವರ್ ಮಾಡಿಕೊಂಡು ಆಮೇಲೆ ಲದಾಖಿಗೆ ಹೋಗಿ ಆಮೇಲೆ ಅಲ್ಲಿ ಆಲ್ಮೋಸ್ಟ್. ಸೊ ಈ ಜರ್ನಿಲಿ ಆ್ಯಕ್ಚುಲಿ 19 ಹಿಮಾಲಯನ್ ಪಾಸಸ್ ಕವರ್ ಮಾಡಿದ್ದೀನಿ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ಗೆ ಗೊತ್ತಿರಲಿಲ್ಲ, ಅದ್ರಲ್ಲಿ ಒಂದು 4-5 ಆ್ಯಡ್ ಆಗೋಯ್ತು. ನಂದಿದ್ದು ಆಲ್ಮೋಸ್ಟ್ 13-14 ಹಿಮಾಲಯನ್ ಪಾಸಸ್. ತುಂಬಾ ಜನ ಹೋಗೋದು ಅಷ್ಟೇ, ನಾರ್ಮಲ್ ಕವರ್ ಮಾಡೋದು ಆಲ್ಮೋಸ್ಟ್ 10 ಅನ್ಸುತ್ತೆ ನನ್ನ ಪ್ರಕಾರ. ಈಗ ಕವರ್ ಮಾಡ್ತಾರೆ ನನ್ನ ಪ್ರಕಾರ ಒಂದು 12-13. ನಂದು ಒಂದು 5 ಪಾಸಸ್ ಆ್ಯಡ್ ಆನ್ ಮಾಡಿದ್ದೀನಿ. 2 ಉತ್ತರಾಖಂಡ್ ಬರುತ್ತೆ ನಿಮಗೆ, ಹಿಮಾಚಲಲ್ಲಿ ಒಂದು 3 ಬರುತ್ತೆ, ಝನ್ಸ್ಕಾರ್ ವ್ಯಾಲಿ, ಜಮ್ಮು ಕಾಶ್ಮೀರ್ 3, ಲದಾಖ್ ಫುಲ್ ರೇಂಜ್ ಬಂದು 10 ಹಿಮಾಲಯನ್ ಪಾಸಸ್. ಓಕೆ, ಅಂದ್ರೆ ನೀವು ಹೇಳ್ದಾಗ್ಲೇ ಗೊತ್ತಾಯ್ತು, ಡೈಲಿ ಒಂದು 600 ಕಿಲೋಮೀಟರ್ ಹೈವೇಗಳಲ್ಲಿ ಕವರ್ ಮಾಡ್ತಾ ಇದ್ದೀರಿ. ಅಲ್ಲಿ ಈಗ ಉತ್ತರಾಖಂಡ್ ಅಲ್ಲೆಲ್ಲ 100 ಕಿಲೋಮೀಟರ್ ಕವರ್ ಮಾಡೋದೇ ಕಷ್ಟ ಆಗ್ತಾ ಇತ್ತು, ಅಂದ್ರೆ ಆ ರೋಡ್ಗಳು ಅಷ್ಟು ಟಫ್ ಆಗಿರುತ್ತೆ ಅಂತ ಗೊತ್ತು. ನೀವು ಸೋಲೋ ಆಗಿ ಹೆಂಗೆ ಆ ಒಂದು ರೋಡ್ಗಳಲ್ಲಿ ಓಡಿಸ್ತಾ ಇದ್ರಿ? ಯಾಕಂದ್ರೆ ಎಷ್ಟೋ ಜನ ಸ್ಟ್ರಗಲ್ ಮಾಡ್ತಾರೆ, ನಾನು ನೋಡಿದ್ದೀನಿ. ಲೇ ಲಡಾಖಲ್ಲೆಲ್ಲ ವಾಟರ್ ಕ್ರಾಸಿಂಗ್ ಎಲ್ಲ ಮಾಡೋಕ್ಕಾಗದೆ ಹಿಂದೆಯಿಂದ ಒಬ್ರು ತಳ್ತಾ ಇರ್ತಾರೆ, ಆ ರೀತಿ ಎಲ್ಲ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಬಟ್ ನೀವು ರೈಡ್ ಹೋದಾಗ ತುಂಬಾ ಕಡಿಮೆ ಜನ ಇದ್ರು, ನಾನು ವಿಡಿಯೋಸ್ ಅಲ್ಲಿ ನೋಡ್ದಂಗೆ. ಅಲ್ಲೆಲ್ಲ ನೀವು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಸೋಲೋ ಆಗಿ? ಸೊ ನಾನು ಆ್ಯಕ್ಚುಲಿ ಬಂದಿದ್ದು ಸಮ್ಮರ್ ಅನ್ಸುತ್ತೆ ನಾನು ಹೋಗಿದ್ದು. ಸೊ ಅಲ್ಲೆಲ್ಲ ನಿಮ್ಗೆ ಸ್ವಲ್ಪ ವಾಟರ್ ಡ್ರೈನ್ ಆಗ್ಬಿಟ್ಟಿರುತ್ತೆ. ಓಕೆ, ಅಂದ್ರೆ ನೀವು ಆಗಸ್ಟ್ ಅಲ್ಲೇ ಸಮ್ಮರ್ ಅಲ್ಲಿ? ಆಗಸ್ಟ್ ಸಮ್ಮರ್ ಅನ್ಸುತ್ತೆ ಅಲ್ಲಿ. ಮತ್ತೆ ಟೂರಿಸ್ಟ್ ಕಡಿಮೆ ಇರ್ತಾರೆ ನಿಮ್ಗೆ ಈ ಡೆಲ್ಲಿ. ಬಟ್ ನಾನು ಸೆಪ್ಟೆಂಬರ್ ಹೋಗ್ತಾ ಇದ್ದಂಗೆ ವೆಸ್ಟ್ ಬೆಂಗಾಲಿಂದ ಬರ್ತಾರೆ ಅನ್ಸುತ್ತೆ ತುಂಬಾ ಜನ. ನಾನು ಹೋಗಿದ್ದಲ್ಲಿ ಸ್ವಲ್ಪ ಹಾಗೆ ಇದಾಗಿತ್ತು, ಎಲ್ಲೂ ಡಿಸಾಸ್ಟರ್ ಆಗಿತ್ತು, ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ರು. ಸೊ ನಾನು ಎಲ್ಲೆಲ್ಲಿ ಹೋಗೋಕ್ಕೂ ಮುಂಚೆ ತುಂಬ ಲೋಕಲರ್ನ ಎಂಕ್ವೈರಿ ಮಾಡಿಬಿಟ್ಟೆ ಹೋಗ್ತಾ ಇದ್ದಿದ್ದು. ಅವರು ಅಲ್ಲೇನಾರ ತುಂಬ ಡಿಸಾಸ್ಟರ್ ಆಗಿದ್ರೆ ಅಂದರೆ ಅಲ್ಲೇ ಉಳ್ಕೊಂಡು ಆಮೇಲೆ ಆ್ಯಕ್ಚುಲಿ ಎಲ್ಲೇ ಹೋದ್ರೂ 2-3 ಡೇಸಲ್ಲಿ ನಾನು ಆ ರೋಡ್ ಕಂಡೀಷನ್ನ ಗ್ರ್ಯಾಬ್ ಮಾಡ್ತಾ ಇದ್ದೆ. ರೋಡ್ ಕಂಡೀಷನ್ ಹೆಂಗಿದೆ ಏನಿದೆ ಅದ್ರ ತಕ್ಕಾಗೆ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಈ ಸ್ಪ್ಲಿಟಿ ಮಾತ್ರ ತುಂಬ ಕಷ್ಟ ಆಯಿತು, ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಡಿಫಿಕಲ್ಟ್ ಆಫ್ ರೋಡ್. ಅದು ಬರೀ 90 ಕಿಲೋಮೀಟರ್ಸ್ ಅನಿಸುತ್ತೆ, ಅದೇ 12 hours ಆಯಿತು ಅನ್ಸುತ್ತೆ, 12 hours. ಸೊ ಆ್ಯಕ್ಚುಲಿ ನಮ್ಮ ಗಾಡಿ ಬಂದು ನಾಟ್ ಮೆಂಟ್ ಫಾರ್ ಆಫ್ ರೋಡ್. ಸೊ ನಾವು ಅದ್ರ ತಕ್ಕಾಗೆ ರೆಡಿ ಮಾಡಿದ್ವಲ್ಲ, ಸ್ವಲ್ಪ ಸಾಥ್ ಕೊಟ್ಟಿದ್ದೆ. ಓಕೆ, 12 hours ಅಂದ್ರೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ 1 hour ತಗೊಂತ. ಹೌದೌದು, ಮ್ಯಾಕ್ಸಿಮಮ್ 1 hour ಆಗುತ್ತೆ. ನಾನು ಹೋಗಿದ್ದ ಟೈಮಲ್ಲಿ ಎಲ್ಲೂ ನಿಮ್ಗೆ ಫ್ಲಡ್ಡೆಡ್ ಇರಲಿಲ್ಲ. ಸೊ ಅಷ್ಟೇ ಕಷ್ಟ ಇತ್ತು. ಸೊ ನೀವೇನಾರ ಮಳೆಗಾಲದಲ್ಲಿ ಜೂನ್-ಜುಲೈಲಿ ಹೋಗ್ಬಿಟ್ರೆ ಹೆವಿ ರೈನ್ ಫಾಲ್ ಬರುತ್ತಲ್ಲ, ಆಗ ಸ್ವಲ್ಪ ಕಷ್ಟ, ನೀವು ನೋಡ್ಕೊಂಡು ಹೋಗ್ಬೇಕು. ನೀವು ಹೋದಾಗ ಎಲ್ಲೂ ಸ್ನೋ ಫಾಲ್ ಏನಾಗಿರ್ಲಿಲ್ಲ? ಇದು ಆಗಿತ್ತು, ಸ್ವಲ್ಪ ಆಗ್ತಾ ಇತ್ತು, ಮಳೆ ತುಂಬಾ ಎಕ್ಸ್ಟ್ರೀಮ್ ಏನಾಗಿರಲಿಲ್ಲ. ಮಳೆ ಎಲ್ಲೂ ಬಂದಿಲ್ಲ. ಮತ್ತೆ ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ. ನೀವು ನಿಮ್ ಗಾಡಿಗೆ ಯಾವ ರೀತಿ ಲಗೇಜ್ ಎಲ್ಲ ಕ್ಯಾರಿ ಮಾಡಿದ್ರೆ? ಅಂದ್ರೆ ಲಗೇಜ್ ಎಲ್ಲ ಮಾಡ್ಕೊಂಡು ಸಖತ್ತಾಗಿದೆ ಬ್ಯಾಗ್ ಅವ್ರದ್ದು, ಕ್ವಾಲಿಟಿ ಆಗಲಿ ಏನೇ ಆಗಲಿ. ಬಟ್ ಅದು ನಾನು ಒಬ್ಬನೇ ಎತ್ತಿಡಕ್ಕಾಗಲ್ಲ, ಇನ್ನೊಬ್ರು ಬೇಕು. ಇದು ಆಕ್ಚುಲಿ ನಂಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ನಾನು ಸೋಲೋ ಇದ್ದಿದ್ರು ಅದು ಯಾರು ಹೆಲ್ಪ್ ಬರ್ದೇ ಇದ್ದ ಟೈಮಲ್ಲಿ ಎಲ್ಲ ನಂಗೆ ಸಪೋರ್ಟ್ ಇತ್ತು. ನಾನು ನನ್ನ ಗಾಡಿಗೂ ಸೇಮ್ ಟೈರ್ ಹಾಕ್ಸಿದ್ದೀನಿ, ಪ್ರಿಂಟ್ ತುಂಬಾ ಚೆನ್ನಾಗಿದೆ, ಗ್ರಿಪ್ ಕಂಪ್ಲೀಟ್ ಆಫ್ ರೋಡ್ ಹೋಗೋ ಬದಲು ಯಾರೋ ಒಬ್ರು ರೈಟ್ ತಗೊಂಡ್ಬಿಟ್ರು ಫಾರಿನರ್ಸ್, ಅವ್ರನ್ನ ಫಾಲೋ ಮಾಡ್ತಾ ಹೋಗ್ತಾ ಇದ್ದೆ. ಬಟ್ ನನ್ನ ಪ್ರಕಾರ 250 ಲೂಪ್ಸ್ ಅನ್ಸುತ್ತೆ ಅದು.